ಸ್ಟಾರ್ಟ್ ಬಂದಿದೆ. ಹಾಯ್ ಎಲ್ರಿಗೂ, ಮಾರ್ನಿಂಗಿಂದ ವ್ಲಾಗು ಸ್ಟಾರ್ಟ್ ಮಾಡಿದ್ದೇನೆ. ಇವತ್ತು ನಾನು ಅಕ್ಕಿ ವಡ ಮಾಡ್ತಾ ಇದ್ದೇನೆ. ತುಂಬ ಸಮಯ ಆಯಿತು ಅಕ್ಕಿ ವಡ ಮಾಡಬೇಕು ಅಂತ, ಹಾಗೆ ಇವತ್ತು ಮಾಡಿದ್ದೇನೆ. ಖುಷಿಯ ರಿಸಲ್ಟ್ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಖುಷಿ ಮತ್ತು ಸಮಿತಿದು ಮೊದಲೆಲ್ಲ ಪಾಸ್ ಫೈಲ್ ಅಂತ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಇವಾಗ ಫುಲ್ ಪಾಸ್ ಅಲ್ಲ, ಇವಾಗ ಪರ್ಸೆಂಟೇಜ್ ನೋಡೋದು ಎಷ್ಟು ಅಂತ. ಹಾಗೆ ನಾವು ಸ್ಕೂಲಿಗೆ ಮುಟ್ಟಿದ್ದೇವೆ ರಿಸಲ್ಟ್ ನೋಡಲಿಕ್ಕೆ ಅಂತ. ಹಾಗೆ ಮೊದಲೆಲ್ಲ ನಾವು ಸ್ಕೂಲಿಗೆ ಹೋಗೋ ಟೈಮಲ್ಲಿ ರಿಸಲ್ಟ್ ನೋಡುವ ದಿವಸ ತುಂಬಾ ಒಂಥರ ಭಯ. ಇವಾಗಿನ ಮಕ್ಕಳಿಗೆ ಭಯ ಏನಿಲ್ಲ, ಇವಾಗಿನ ಮಕ್ಕಳು ಖುಷಿಯಿಂದ ಬರ್ತಾರೆ ರಿಸಲ್ಟ್ ನೋಡಲಿಕ್ಕೆ ಅಂತ. ಖುಷಿಯ ರಿಸಲ್ಟ್ ನೋಡಿ ಆಯಿತು, ಸಮಿತಿನ ರಿಸಲ್ಟ್ ನೋಡಲಿಕ್ಕೆ ಕೂತ್ಕೊಂಡಿದ್ದೇನೆ. ನಿನ್ನೆ ವ್ಲಾಗ್ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಕರೆಂಟು ಕೂಡ ಇಲ್ಲ. ಬೆಳಿಗ್ಗೆ ಒಂಥರ ಮಳೆಗಾಲ ಸ್ಟಾರ್ಟ್ ಆದಾಗೆ ಮೋಡ, ಸ್ವಲ್ಪ ಸ್ವಲ್ಪ ಮಳೆ ಕೂಡ ಬಂತು. ಹಾಗೆ ನಿನ್ನೆ ರಿಸಲ್ಟ್ ಎಲ್ಲ ನೋಡಿ ಮತ್ತೆ ನನಗೆ ವ್ಲಾಗ್ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲಿಲ್ಲ. ಇವಾಗೆಲ್ಲ ಪರ್ಸೆಂಟೇಜ್ ಅಲ್ಲ, ಇವಾಗ ತೊಂದರೆ ಇಲ್ಲ, ಒಳ್ಳೆ ಪರ್ಸೆಂಟೇಜ್ ಸಿಕ್ಕಿದೆ ಅವರಿಗೆ. ಆದರೆ ಮುಂದೆ ಹೇಗೆ ಅಂತ ಗೊತ್ತಿಲ್ಲ. ಮಕ್ಕಳನ್ನು ಯಾವಾಗಲೂ ಜಡ್ಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇವಾಗ ಹುಷಾರಿದ್ರೆ ಇನ್ನು ನಾಳೆ ನೆಕ್ಸ್ಟ್ ಇಯರ್ ಕೂಡ ಹಾಗಿರ್ತಾರೆ ಅಂತ ಹೇಳಿಕ್ಕೆ ಆಗೋದಿಲ್ಲ. ಕೆಲವು ಮಕ್ಕಳು ಸ್ಟಾರ್ಟಿಂಗಲ್ಲಿ ಹುಷಾರಿರ್ತಾರೆ, ಆಮೇಲೆ ಮಾರ್ಕ್ಸ್ ಕಮ್ಮಿ ಆಗ್ತದೆ. ಕೆಲವು ಮಕ್ಕಳು ಮಾರ್ಕ್ಸ್ ಕಮ್ಮಿ ತೆಗೆದ್ರು ಆಮೇಲೆ ದೊಡ್ಡ ದೊಡ್ಡ ಕ್ಲಾಸಿಗೆ ಹೋಗುವಾಗ ಹುಷಾರಾಗ್ತಾರೆ. ಹಾಗಾಗಿ ಜಡ್ಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇವಾಗ ತೊಂದರೆ ಇಲ್ಲ ಅಷ್ಟೇ ಅಂತ ಹೇಳ್ಬೋದು. ಇವಾಗ ಬೆಟರ್ ಅಂತ ಅನಿಸ್ತದೆ. ಇವಾಗ ಇನ್ನೂ ಗೊತ್ತಿಲ್ಲ ನನಗೆ. ಹಾಗೆ ನಾನಿವತ್ತು ಕಡಲೆ ಬೇಯಿಸಿಟ್ಟಿದ್ದೇನೆ. ಬಿಳಿ ಕಡಲೆ ಉಂಟಲ್ಲ, ಇದು ಬೆಳಗಿನ ಬ್ರೇಕ್ಫಾಸ್ಟಿಗೆ. ಇವತ್ತು ಶುಕ್ರವಾರ ಆದ ಕಾರಣ ಬೆಳಿಗ್ಗೆ ಪೂಜೆ ಎಲ್ಲ ಆಗುವಾಗ ಸ್ವಲ್ಪ ಲೇಟ್ ಆಯಿತು. ಹಾಗೆ ನಾನು ಶುಕ್ರವಾರ ಯಾವಾಗಲೂ ಸಿಂಪಲ್ ಆದ ಯಾವುದು ಅಡುಗೆ ಮಾಡೋದು. ದೋಸೆದೆಲ್ಲ ಮಾಡಲಿಕ್ಕೆ ಹೋಗೋದಿಲ್ಲ, ಅದೆಲ್ಲ ಸ್ವಲ್ಪ ಹೊತ್ತಾಗ್ತದಲ್ವ. ಸಜ್ಜಿಗೆ ಈ ಥರ ಏನಾದರೂ ಮಾಡ್ತೇನೆ. ತೆಂಗಿನಕಾಯಿ, ಶಮಿತು ಕಡಲೆ ತಿಂತಾ ಇದ್ದೀನಿ. ಸಮಿತನ ಅಕ್ಕ ಮಲಗಿದ್ದಾಳೆ ಮಾತ್ರ ಅಲ್ಲ. ಸಮಿತ ಎದ್ದು 1 ಗಂಟೆ ಆಯಿತಾ ಅಂತಲ್ಲ. ಸಮಿತ ಅವನ ಅಪ್ಪ ಹೇಳುವಾಗ ಎದ್ದು ಹೇಳ್ತಾನೆ. ಖುಷಿ ಮಲಗಿದ್ದಾಳೆ. ಕರೆಂಟ್ ಇಲ್ಲ, ಮಳೆ ಬಂದು ಮೋಡ ಉಂಟು ಇಲ್ಲಿ. ಕರೆಂಟ್ ಇಲ್ಲದೆ ಲೈಟಿಂಗ್ಸ್ ಕರೆಕ್ಟಾಗಿ ಕಾಣಿಸುವುದಿಲ್ಲ ಅಲ್ವಾ. ಇವತ್ತು ನಮ್ಮ ಇಲ್ಲಿ ಹತ್ರದಲ್ಲಿ ನೇಮ್ ಉಂಟು, ಹೊಸಮರಾಯ ಮತ್ತು ಪಡಮಣಿತಾಯಕ್ಕೆ ನೇಮ. ನನ್ನ ಮಗನಿಗೆ ಗೊತ್ತುಂಟೆಲ್ಲ. ಬ್ರಷ್ ಮಾಡ್ಬೋ ಖುಷಿ ಶೆಟ್ಟಿ. ಖುಷಿ ಬ್ರಷ್ ಮಾಡ್ಪು, ಚಾಪರ್ ಚೂರು ಅಮ್ಮಗೆ ಹೆಲ್ಪ್ ಮಾಡ್ಪು, ಚೂರು ಹೆಲ್ಪ್ ಮಾಡ್ಪು. ಪಾತ್ರ ತೆಕ್ಕು, ಬೇಸಿಟ್ಟು ಪಾತ್ರ ಉಂಡು. ಹೆಂಗೆ ಜಲ್ದಿ ಅವಾಗ ನೀವು ಅಂದ್ಕೊಳ್ಬೋದು ಅವಳ ಹತ್ರ ನಾನು ಕೆಲಸ ಮಾಡಿಸ್ತೀನಿ ಅಂತ. ನಾನು ಸುಮ್ಮನೆ ಹೇಳಿದ್ದೆ ಅವಳ ಹತ್ರ. ಒಮ್ಮೊಮ್ಮೆ ಮನಸ್ಸಾದರೆ ಮಾತ್ರ ಅವಳು ಮಾಡ್ತಾಳೆ, ಇಷ್ಟ ಆದರೆ. ಇಲ್ಲದಿದ್ದರೆ ಹಾಗೆ ಕೂತ್ಕೊಳ್ತಾಳೆ ಅವಳು. ಒಮ್ಮೊಮ್ಮೆ ಹೇಳಿದರೆ ಸಹ ಮಾಡೋದಿಲ್ಲ. ಒಮ್ಮೊಮ್ಮೆ ನನಗೆ ತುಂಬ ಕೆಲಸ ಇದ್ದರೆ ಒಮ್ಮೊಮ್ಮೆ ಹೇಳ್ತೇನೆ ಸ್ವಲ್ಪ ಪಾತ್ರೆ ತೊಳೆದು ಕೊಡು ಅಂತ. ಅದು ಸಹ ಇಷ್ಟ ಆದರೆ ಮನಸ್ಸಿದ್ರೆ ಮಾಡ್ತಾಳೆ, ಇಲ್ಲದಿದ್ದರೆ ಇಲ್ಲ. ಸಂಜೆಯಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಹಾಗೆ ನಾನು ಶುಕ್ರವಾರ ಆದ ಕಾರಣ ಲಕ್ಷ್ಮೀ ಪೂಜೆ ಮಾಡ್ತೇನೆ. ಒಂದು ಸಿಂಪಲಾಗಿ ಲಕ್ಷ್ಮೀ ಪೂಜೆ. ಹಾಗೆ ಒಂದು ಮನೆಯಲ್ಲಿ ಏನಾದರೂ ಸ್ವೀಟು ಕೂಡ ರೆಡಿ ಮಾಡ್ತೇನೆ. ಮೊದಲೆಲ್ಲ ನಾನು ಲಕ್ಷ್ಮೀ ಪೂಜೆಯನ್ನು ಮಾಡ್ತಾ ಇಲ್ಲ ಆಯಿತು, ಇತ್ತೀಚೆಗೆ ಸ್ಟಾರ್ಟ್ ಮಾಡಿದೆ ಲಕ್ಷ್ಮೀ ಪೂಜೆ ಮಾಡಲಿಕ್ಕೆ. ನನ್ನ ಅಮ್ಮನ ಅಕ್ಕ, ನನ್ನ ದೊಡ್ಡಮ್ಮ ಇದ್ದಾರಲ್ಲ, ಅವರೇ ಹೇಳಿದ್ದು ಲಕ್ಷ್ಮೀ ಪೂಜೆ ಮಾಡು ಒಳ್ಳೆಯದಾಗತ್ತೆ ಅಂತ. ಹಾಗೆ ಅವರ ಮಾತು ಕೇಳಿ ನಾನು ಸ್ಟಾರ್ಟ್ ಮಾಡಿದೆ. ಅವರು ಯಾವತ್ತು ನಮ್ಮ ಒಳ್ಳೆಯದಕ್ಕೆ ಹೇಳ್ತಾರೆ, ಹಾಗಾಗಿ ಅವರು ಹೇಳಿದ್ದನ್ನು ನಾನು ಯಾವತ್ತೂ ನೆಗ್ಲೆಕ್ಟ್ ಮಾಡೋದಿಲ್ಲ. ಹಾಗಾಗಿ ಸ್ಟಾರ್ಟ್ ಮಾಡಿದೆ. ಕೆಲವರು ಹೇಳ್ತಾರೆ ದೇವರನ್ನು ಜಾಸ್ತಿ ನಂಬೋರಿಗೆ ಕಷ್ಟಗಳು ಜಾಸ್ತಿ ಅಂತ. ನಾನು ಅದನ್ನು ಒಪ್ಪಬಾರ್ದು ಅಂತ ಗೊತ್ತಿಲ್ಲ. ಯಾಕೆಂತ ಹೇಳಿದರೆ ಕಷ್ಟಗಳು ಎಲ್ಲರ ಲೈಫಲ್ಲಿ ಕೂಡ ಇರ್ತದೆ ಅಲ್ವಾ. ಕೆಲವು ಸಲ ಸುಖ ಇರ್ತದೆ, ಕೆಲವು ಸಲ ಕಷ್ಟ ಇರ್ತದೆ. ಏನು ಮಾಡೋದು. ಶುಕ್ರವಾರದ ಪೂಜೆ ಆಯಿತು. ಹಾಗೆ ಅಲ್ಲಿ ಹೊಸಮರಾಯ ದೈವದ ಭಂಡಾರ ಹೋಗ್ತಾ ಉಂಟು. ಎತ್ತನ ಅಂದದ ನಾವು 8 ಗಂಟೆಗೆ ಹೋಗ್ತೇವೆ. ಇವತ್ತು ನೈಟ್ ಊಟ ಅಲ್ಲಿ ಊಟ ಮಾಡೋದು. ಇವತ್ತು ನಾವು ಹೇಗೂ ವೆಜ್ ನೇಮಕ್ಕೆ ಹೊರಟದ್ದು. ನೇಮಕ್ಕೆ ಏನು ಓ ಅಂದೆ ಪಾಪ ಕಾಡ್ಲೆ ಪಾರೆ
हाँ बहुत तू ओंदी थे ओल्ड बेडी उड़ फोन ओडे बोए ना पू बताओ ना खुशी आए उड़ले मुड़ ना खुशी पू बताओ ಚಾರ್ಲಿಗೆ ಪಟಾಕಿ ಸೌಂಡ್ ಹೇಳಿದೆ ಎದ್ದಕ್ಕೆ ಪಟಾಕಿ ಸೌಂಡಿಗೆ ಊರು ಬಿಟ್ಟು ಹೋಗ್ತಾನೆ ಅವನು ಒಂದು ಸಲ ಹೋಗಿದ್ದಾನೆ ನಾವು ಕಾಸರಗೋಡಿಗೆ ಹೋಗುವಾಗ ಬರುವಾಗ ಇಲ್ಲ ನಾನು ಬರುವಾಗ ಮಾತ್ರ ಬಂದಿದ್ದಾನೆ ಅವಳು ಅವಳು ಸಂಕಾಲ ಹೆಜ್ಜೆ ಉಂಡಾ ಉಂಡಾ ಮುಂದೆ ಕೈ ತಗೊಂಡು ಖುಷಿ ನಮ್ಮ ಕೋಳಿಗಳು ನೋಡಿ ಕೋಳಿಗಳಿಗೆ ಸ್ಲ್ಯಾಪಿನ ಮೇಲೆ ಹಾಕ್ಬೇಕು ಪೂರ ಲಾಯ್ಪಾಯನ ಆತ ಮಿತ್ತು ಬೋದುಕೊಳ್ಳುದನೆ ಟ್ಯಾರಿಸ್ ಮಿತ್ತು ಓಳು ಕೋಳಿಗಳಿಗೆ ಟ್ಯಾರಿಸ್ನ ಮೇಲ್ಗಡೆ ಹಾಕ್ಬೇಕು ಇವಾಗ ಸೆಕೆ ಅಲ್ಲ ಒಳ್ಳೇದಾಗ್ತದೆ ಅಂತ ಮಾತ್ರ ಟ್ಯಾರಿಸ್ನ ಮೇಲ್ಗಡೆ ಗಲೀಜಾಗ್ತದೆ ಅದಕ್ಕಾಗಿ ಎಬ್ಬಿಸೋದು ಈ ಬಲ ನಲ್ಲ ಆಯ್ತು ಬೂರೊಡ್ಸಿ ಉದ್ದ ಯಾವ ಇತ್ತನೆ ಉದ್ದ ಯಾವ ಬಲ ಖುಷಿ ಬೆಟ್ಟದಿನ್ ಬಾ ಓನ್ ಕೈಕಾರ ಹೊಡಿಪು ಖುಷಿ ಲಕ್ಕ ಅಂಕಾರ ನೋಡಿ ಅವಳು ಖುಷಿ ಒಂದು ಖುಷಿ ಒಬ್ಬಳ ಅಂತ ನನ್ನ ಜಾವನ್ ಪೊಡ್ಸಿ ಇಂಗ್ಲೀಷ್ ಜಾಪಗ ಕೈಕಾರ ಬೋಲ್ನ ಅವಳೆ ಹೋಗ ಸೀರೆ ಸುತ್ತೇಂಚೆ ಎದುರುಗಳು ಖುಷಿ ಯಾಕಂದ ದೊಡ್ಡಮ್ಮ ಹೋಗ್ತಾನೆ ಅಕ್ಲ ಗೇಟ್ ತಡೆ ಬರ್ಪೇರಿಗೆ ಮುಖ ಪೋಯಾ ಸ್ಟಾರ್ಟ್ ಬಂದಿತ್ತು ಕೋಲ ಸ್ಟಾರ್ಟ್ ಆಗಲಿಲ್ಲ ಹೊಸಮರಾಯ ದೈವಂದು ಫಸ್ಟಿಗೆ ಆಮೇಲೆ ಕೊಡಮಂಡಿತಾಯ ದೈವದು ಇದು ಹೊಸಮರಾಯ ದೈವ ಹಾಗೆ ತುಂಬ ಪವರ್ಫುಲ್ ದೈವ ಅಂತ ಕೂಡ ಹೇಳ್ಬೋದು. ಹಾಗೆ ಲಾಸ್ಟ್ ಒಂದು ಸಲ ಹೊಸಮರಾಯ ದೈವದ ಕೋಲ ನೋಡಿ ಅದರ ನುಡಿ ಕೇಳುವಾಗ ಮೈ ಜುಮ್ ಅನಿಸಿದೆ ನನಗೆ. ಹಾಗೆ ಸ್ವಲ್ಪ ಒಂದು ಇವತ್ತಿನ ಕೋಲದ ಕ್ಲಿಪ್ ಹಾಕ್ತೇನೆ ಅಷ್ಟೇ. ನಾವು ಕೋಲ ನೋಡಿ ರಿಟರ್ನ್ ಬರ್ತಾ ಇದ್ದೇವೆ. ಇನ್ನೊಂದು ಕೋಲ ಇತ್ತು ಕೊಡಮಣಿತಾಯ ದೈವದು. ನನಗೆ ತುಂಬಾ ನಿದ್ರೆ ಬರ್ತಾ ಇತ್ತು, ಹಾಗಾಗಿ ನಾವು ಹೊರಟ್ವಿ. ನಾವಿವಾಗ ರೋಡಲ್ಲಿ ಕೂಡ ಹೋಗ್ಲಿಕ್ಕೆ ಆಗ್ತದೆ. ನಾವು ನಮ್ಮ ಮನೆ ಹತ್ರದವರ ತೋಟದ ದಾರಿಯಿಂದ ಹೋಗ್ತಾ ಇದ್ದೇವೆ. ಇಲ್ಲಿಂದ ಸ್ವಲ್ಪ ಈಸಿ ಆಗ್ತದೆ ಹೋಗಲಿಕ್ಕೆ. ಹಾಗೆ ತೋಟದಲ್ಲಿ ನೀರು ಬಿಟ್ಟಿದ್ರು, ಹಾಗಾಗಿ ಹೋಗಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. పోయమ్మా యాన్న ఇక్కడ అల్సుది అమ్మ ఇంకా అవునా రాతిಗೆ ಹಾಕಿದ್ದಾರೆ ಕಿನ್ನಿ ಮಾಡ್ತಾರೆ ರಾತಿಗೆ ಪ್ರತೀಕ್ಷಾ ಬಚ್ಚಲ್ಲ. ನಾವು ಮನೆಗೆ ಬಂದು ಜ್ಯೂಸ್ ಮಾಡಿ ಕುಡಿಯುವ ಅಂತ ತುಂಬ ಬಾರಿ ಆಗ್ತಾ ಉಂಟು. ಅಲ್ಲಿತ್ತು ಶೋಡ ಶರ್ಬತ್ತಿಗೆ ಹಣ ಕೊಡುದು ಯಾಕೆ ಅಂತ ಆಯ್ತು ನನಗೆ. ಮನೆಗೆ ಜ್ಯೂಸ್ ಮಾಡಿ ಕುಡಿಯುವ ಅಂತ. ಹಾಗೆ ಸಮೇತ ನಪ್ಪ ಅಲ್ಲಿದ್ದಾರೆ. ನಾನು ಮತ್ತೆ ಖುಷಿ ಬಂದ್ವಿ. ನಿದ್ರೆಯಲ್ಲಿ ಆಗುದಿಲ್ಲ ನನಗೆ, ತುಂಬ ನಿದ್ದೆ ಬರ್ತಾ ಉಂಟು. ಹಾಗೆ ನಾನು ಈ ವ್ಲಾಗನ್ನು ಎಂಡ್ ಮಾಡೋದ್ರಲ್ಲಿದ್ದೇನೆ. ಹಾಗಾಗಿ ದಯವಿಟ್ಟು ಒಂದು ಲೈಕ್ ಮಾಡಿ. ಲೈಕ್ ಮಾಡಲಿಕ್ಕೆ ದಯವಿಟ್ಟು ಆಸೆ ಮಾಡಬೇಡಿ. ಯಾಕೆ ಆಸೆ ಮಾಡ್ತೀರಾ ಅಂತ ಗೊತ್ತಿಲ್ಲ. ಒಂದು ಬೆರಳಿಂದ ಪ್ರೆಸ್ ಮಾಡಿದರೆ ಲೈಕ್ ಆಗ್ತದೆ. ಅದಕ್ಕೆ ನಿಮ್ಮ ಕೈಯಿಂದ ಏನು ಹಣ ಕೂಡ ಹೋಗೋದಿಲ್ಲ. ನಾನಿಲ್ಲಿ ಇಷ್ಟು ಕಷ್ಟಪಟ್ಟು ಎಡಿಟ್ ಮಾಡ್ತೇನೆ, ಆವಾಗ ನನಗೆ ಬೇಸರ ಆಗೋದಿಲ್ಲ, ಆದರೆ ನಿಮಗೆ ಬೇಸರ ಆಗ್ತದೆ ಲೈಕ್ ಮಾಡಲಿಕ್ಕೆ. ದಯವಿಟ್ಟು ಲೈಕ್ ಮಾಡಿ. ಹಾಗೆ ಮುಂದಿನ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ. ಥ್ಯಾಂಕ್ ಯು.